ಇನ್ನು ಬಳ್ಳಾರಿ ಕಾಂಗ್ರೆಸ್ ನಾಯಕರಿಗೆ ಕಂಪ್ಲಿ ಶಾಸಕ ಜಿಎನ್ ಗಣೇಶ್ ನಿವಾಸದಲ್ಲಿ ಈಗ ತೀವ್ರ ಶೋಧ ನಡೀತಾ ಇದೆ. 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳಿಂದ ಶೋಧ ಮುಂದುವರೆದಿದೆ. ಶಾಸಕ ಗಣೇಶ್ಗೆ ಸೇರಿದಂತ ಮನೆ, ಕಚೇರಿಯಲ್ಲಿ ಇಡಿ ಶೋಧ. ಕಂಪ್ಲಿ ಪಟ್ಟಣದಲ್ಲಿ ಬೈಪಾಸ್ ಏನಿದೆ ಅಲ್ಲಿ ಇರುವಂತಹ ಮನೆ ಇದು. ಬೈಪಾಸ್ನಲ್ಲಿರುವಂತಹ ಮನೆ, ಮುರುಗೋಡು ಪಟ್ಟಣದಲ್ಲಿರುವಂತಹ ಶಾಸಕರ ಕಚೇರಿಯಲ್ಲೂ ಕೂಡ ಸರ್ಚ್ ನಡೀತಾ ಇದೆ. ಇಡಿಯ ಸರ್ಚ್ ಮುಂದುವರಿತಾ ಇದೆ. ಕಂಪ್ಲಿ ಪಟ್ಟಣದ ಬೈಪಾಸ್ನಲ್ಲಿರುವಂತಹ ಮನೆ, ಬಳ್ಳಾರಿ ಕಾಂಗ್ರೆಸ್ ನಾಯಕರಿಗೆ ಇವತ್ತು ಇಡಿ ಶಾಕ್. ಕಂಪ್ಲಿ ಶಾಸಕ ಜಿಎನ್ ಗಣೇಶ್ ನಿವಾಸದಲ್ಲಿ ತೀವ್ರ ಶೋಧ ನಡೀತಾ ಇದೆ. 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರಿತಾ ಇದೆ. ಸೊ ಇದು ವಾಲ್ಮೀಕಿ ನಿಗಮದ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ, ಇವ್ರಿಗೆ ಬೇಕಾದ ಹಾಗೆ ಅವ್ಯವಹಾರ ಮಾಡಿದ್ದಾರೆ ಅನ್ನೋ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸುದೀರ್ಘವಾದಂಥ ಇನ್ವೆಸ್ಟಿಗೇಷನ್ ಆಗಿತ್ತು. ಸೊ ಅದಾದ ನಂತರ ಇಡೀ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಸುಮಾರು 12 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಇತ್ತು. ಸೊ ಹಾಗೆ ಲಾಸ್ಟ್ ಟೈಮ್ ಸರ್ಚ್ ಮಾಡಿದಾಗಲೂ ಕೂಡ ಏನೇನೆಲ್ಲ ಆಗಿತ್ತು, ಏನೆಲ್ಲ ವಶಪಡಿಸಿಕೊಳ್ಳಲಾಗಿತ್ತು ಅದನ್ನು ಕೂಡ ಸಬ್ಮಿಟ್ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಗೆ ಇಡಿ ಅವರು ಎಂಟ್ರಿ ಕೊಟ್ಟಿದ್ದು. ಈಗ ಸತತ 5 ಗಂಟೆಗಳಿಂದ 5-5.5 ತಾಸಿನಿಂದ ನಿರಂತರವಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ತುಕಾರಾಮ್, ಕಂಪ್ಲಿ ಗಣೇಶ್, ನಾರಾ ಭರತ್ ರೆಡ್ಡಿ ಇವರ ಮನೆಯಲ್ಲಿ ನಡೀತಿರುವಂತಹ ತಲಾಶ್, ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಇಡಿ ಶೋಧ ನಡೆಸ್ತಾ ಇದೆ. ಬಳ್ಳಾರಿಗೆ ಬೆಳಗ್ಗೆ 6 ಗಂಟೆಗೆ ಎಂಟ್ರಿ ಆಗಿದ್ರು ಇಡಿಯ ತಂಡದವರು. ಸುದಾದ ನಂತರ ಈಗ ಕಳೆದ 5 ಗಂಟೆಯಿಂದ ಕೂಡ ನಿರಂತರವಾಗಿ ಇಡಿ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಸೊ ಬಹಳ ಮುಖ್ಯವಾಗಿ ಇಲ್ಲಿ ನಾರಾ ಭರತ್ ರೆಡ್ಡಿ, ತುಕಾರಾಮ್ ಸಂಸದರು ಇವರ ಮನೆಯಲ್ಲೂ ಕೂಡ ದಾಖಲೆಗಳಿಗೆ ಶೋಧ. ಕಂಪ್ಲಿ ಗಣೇಶ್ ಕೈ ನಾಯಕರಿಗೆ ಈಗ ಇಡಿಯ ಬಿಸಿ ತಡ್ತಾ ಇದೆ. ಡಾಕ್ಟರ್ ಶ್ರೀನಿವಾಸ್ ಶಾಸಕರು ಇವರೆಲ್ಲರಿಗೂ ಕೂಡ ಇವತ್ತು ಇಡಿ ದಾಳಿಯ ಬಿಸಿ ಮುಟ್ಟಿದೆ. ಸೊ ಸತತ 5 ಗಂಟೆಯಿಂದ ನಡೀತಿರುವಂತಹ ಸರ್ಚ್ ಇದು.